ಹಲೋ, ಈ ಒಂದು ನೃತ್ಯವನ್ನ ಪ್ರದರ್ಶಿಸಿದಂತಹ ಇವಳಿಗೆ ಬಹುಮಾನವಿದೆ. ರವಿಗೌಡ ಇವರು ಬಹುಮಾನವನ್ನ ನೀಡಿದ್ದಾರೆ. ಅದೇ ರೀತಿ ಮುದುಕನಾಗಿ ಜೀವನ ಇದು ಪ್ರತಿದಿನದ ರಾಮಾಯಣ. ಒಂದು ದಿನವೂ ಸುಖವಿಲ್ಲ. ನೀವೇ ಹುಡುಗಿ ಕೊಡಿ, ನನಗೆ ಟೈಮ್ ಇಲ್ಲ. ನನಗೆ ಇಲ್ಲಿ ಅಡುಗೆ ಮಾಡಬೇಕಾಗಿದೆ. ನಾವಷ್ಟು ಚೆಲ್ಲಾಪಿಲ್ಲಿ ಮಾಡ್ತಾರೆ. ನನ್ನ ಕೆಲಸ ಇನ್ನೂ ಹೆಚ್ಚಾಗಬಹುದು. ಹೇ ದೇವರೇ, ನೀನೇ ಏನಾದ್ರೂ ಮಾಡು ಇವರಿಗೆ. ನಿಮ್ ಚಕ್ಕ ಅಲ್ಲಿ ಇಲ್ಲಿ ಇಟ್ಕೊಂಡು ಎಲ್ರಿಗೂ ಯಾಕೆ ತೊಂದ್ರೆ ಕೊಡ್ತೀರಾ? ನೀವು ನಿಜವಾಗಲೇ ಕುಟ್ಟಾರೆ ಇಲ್ಲಿದೆ ನೋಡಿ ನಿಮ್ ಚಕ್ಕ ಎತ್ಕೊಳ್ಳಿ. ಇದನ್ನು ನೀನೇ ತುತ್ತ ಮಾಡು. ನೀನೇ ತುತ್ತ ಮಾಡಿದರೆ ಕಲಿಯಲಿಕ್ಕೆ ಸಾಧ್ಯ. ಹೋಗು, ಪ್ರಯತ್ನ ಮಾಡು. ನಾನೇ ಪ್ರಯತ್ನ ಮಾಡ್ತೀನಿ. ಉತ್ತರ ಸಿಕ್ಕಿತು, ಉತ್ತರ ಸಿಕ್ಕಿತು. ಹಾಯ್, ಕುತ್ಕೋ. ಹೇಗಿದ್ದೀಯಾ? ಎಲ್ಲ ಆರಾಮಿದ್ದೀರಲ್ಲ? ಹೇಗೋ ಜೀವನ ಕಳೀತಾ ಇದ್ದೀನಿ. ಅಂದ್ರೆ ಪಕ್ಕ ಕೆಮ್ಮುದಾನೆ ಏನ್ ಹೇಳಿ ಫ್ರೆಂಡ್, ಆಫೀಸ್ಗೆ ಹೋದರೆ ಬಾಸ್ನ ಕಿರಿಕಿರಿ, ಮನೆಗೆ ಬಂದ್ರೆ ನನ್ನ ತಂದೆಯವರ ಕೆಮ್ಮಿನ ದೊಡ್ಡ ಕಿರಿಕಿರಿ, ಇವರ ಸಣ್ಣ ಪುಟ್ಟ ವಸ್ತುಗಳೆಲ್ಲ ನಾವೇ ಕಾಳಜಿ ವಹಿಸ್ಬೇಕು. ಅರೇ, ನೀ ಕಷ್ಟೊಂದು ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ಯಾ? ಅಂದ್ರೆ ಅಂದ್ರೆ ಎಲ್ಲಾ ಸರಿಯಾಗಿದೆ. ನಾನು ನನ್ನ ತಂದೆ ತಾರ ಮನೆಯಿಂದ ವರ್ಕ್ ಕಳಿಸಿದ್ದೀನಿ. ಮನೆಯಿಂದ ವರ್ಕ್ ಅಂದ್ರೆ ವೃದ್ಧಾಶ್ರಮ. ವೃದ್ಧಾಶ್ರಮ ಎಂದರೆ ಅಲ್ಲಿ ಮುದುಕರನ್ನೆಲ್ಲ ಇಡ್ತಾರೆ. ನೀರಿನ ಆವಾಗ ಅವರನ್ನೆಲ್ಲ ಬಿಟ್ಕೊಳ್ಬೇಕಾಗಿದೆ. ನಾನು ನನ್ನ ತಂದೆ ಬಿಟ್ಕೊಂಡಿದ್ದೀನಿ. ನೀನು ಈ ವಿಷಯ ನಂತರೇ ಬರಲೇ ಇಲ್ಲ. ನಾನು ನನ್ನ ತಂದೆಯವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಬಿಟ್ಟೇನೆ. ಒಳ್ಳೆಯದು, ನಾ ಬರುತ್ತೆ. ನನ್ನ ಆಫೀಸ್ಗೆ ಹೋಗ್ಬೇಕಾಗಿದೆ. ಅರೆ, ಟಿಫಿನ್ ತಯಾರಾಗಿದೆ. ನೀವು ಆಫೀಸ್ಗೆ ಹೋಗಲು ತಯಾರಾಗಿರಿ. ಮಗ ರೋಹನ್, ಸ್ಕೂಲ್ಗೆ ಟೈಮ್ ಆಯ್ತು. ನೀನು ತಯಾರಾಗು. ಟಿಫಿನ್ ಬಾಕ್ಸ್ ತೆಗೆದುಕೋ. ಅರೆ, ನನ್ನ ಚಪ್ಪ ಎಲ್ಲಿದೆ? ಅಲ್ಲೇ ಎಲ್ಲ ಹುಡ್ಬೇಕು. ನೋಡಿ ರೋಹನ್, ಪಪ್ಪನ ಚಸ್ಮಾ ಹುಡುಕಿ ಕೊಡು. ನೀವು ನಿಜವಾಗ್ಲೂ ಕುರುಡರೇ ಆಗಿದ್ದೀರಿ. ಇಲ್ಲಿದೆ ನೋಡಿ. ದೊಡ್ಡವರಿಗೆ ಹೀಗೆ ಹೇಳ್ತಾರೆ. ಶಾಲೆಯಲ್ಲಿ ಅಲ್ಲ ಪಪ್ಪ, ತಂದೆ ತಾಯಿಯರ ಜೊತೆ ಕೆಟ್ಟದಾಗ ನೋಡ್ಕೊಳ್ಬಾರ್ದು. ತಂದೆ ತಾಯಿಯರು ಭೂಮಿಯ ಮೇಲಿನ ದೇವರು. ಆ ದೇವರನ್ನ ನಾವು ಪಪ್ಪ
ಏನನ್ನು ನೋಡುತ್ತಾರೋ ಏನನ್ನು ಕೇಳುತ್ತಾರೋ ಅದನ್ನೇ ಕಲಿಯುತ್ತಾರೆ. ಪ್ರತಿ ಮಗುವಿನ ಪ್ರಥಮ ಶಿಕ್ಷಣ ಮನೆಯಿಂದಲೇ ಆರಂಭವಾಗುತ್ತದೆ. ನಿಮ್ಮ ಮನೆ, ನಿಮ್ಮ ಕುಟುಂಬ ನಿಮ್ಮ ಮಗುವಿನ ಪ್ರಥಮ ಪಾಠಶಾಲೆಯಾಗಿರುತ್ತದೆ. ತಂದೆ ತಾಯಿಯರೇ ಮಕ್ಕಳ ಮೊದಲ ಗುರುವಾಗಿರುತ್ತಾರೆ. ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯುಳ್ಳಂತ